ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 23/5/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ರಾವಣನು ನಿಮ್ಮನ್ನು ಬಹಳ ಪೀಡಿತರನ್ನಾಗಿ ಮಾಡಿದ್ದಾನೆ. ಈಗ ನೀವು ಭಕ್ತರ ರಕ್ಷಕನಾದ ಭಗವಂತನು ನಿಮ್ಮ ಪೀಡೆಯನ್ನು ದೂರ ಮಾಡಲು ಬಂದಿದ್ದಾರೆ. ಪ್ರಶ್ನೆ: ಸುಪುತ್ರ ಮಕ್ಕಳ ಮುಖ್ಯ 2 ಲಕ್ಷಣಗಳನ್ನು ತಿಳಿಸಿ. ಉತ್ತರ: ಸುಪುತ್ರರು ಸದಾ ಮಾತಾಪಿತರನ್ನು ಫಾಲೋ ಮಾಡಿ ಸಿಂಹಾಸನಾಧೀಶರಾಗುತ್ತಾರೆ. ತೀವ್ರ ಪುರುಷಾರ್ಥದಲ್ಲಿ ತೊಡಗಿರುತ್ತಾರೆ. ಎರಡನೇದ್ದು, ಅವರಿಗೆ ತಂದೆಯ ಜೊತೆ ಬಹಳ ಸತ್ಯ ಹೃದಯವಿರುತ್ತದೆ. ಸತ್ಯ ಹೃದಯದವರು ಸದಾ ಶ್ರೀಮತದಂತೆ ನಡೆಯುತ್ತಾರೆ. ಒಂದು ವೇಳೆ ಒಳಗಡೆ ಸತ್ಯತೆ ಇಲ್ಲವೆಂದರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಗೀತೆ ಭೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಈ ಭಕ್ತಿ ಮಾರ್ಗದ ಗೀತೆಯನ್ನು ಕೇಳಿದಿರಿ. ಭಕ್ತರು ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವು ಭಗವಂತನ ಮಕ್ಕಳಾಗಿದ್ದೀರಿ. ಭಗವಂತನು ಭಕ್ತರ ರಕ್ಷಕನಾಗಿದ್ದರೆ ನೀವು ಸಹ ಭಕ್ತರ ರಕ್ಷಕರಾಗಿದ್ದೀರಿ. ಭಕ್ತರ ರಕ್ಷಣೆ ಮಾಡುತ್ತೀರಿ. ಯಾವ ಆಪತ್ತಿನ ಕಾರಣ ಭಕ್ತರು ರಕ್ಷಣೆಗಾಗಿ ಭಗವಂತನನ್ನು ಕರೆಯುತ್ತಾರೆ. ಭಕ್ತರಿಗೆ ರಾವಣನ ಬಹಳ ದುಃಖವಿದೆ. ರಾವಣ ಸಂಪ್ರದಾಯವು ದುಃಖದಿಂದ ಪೀಡಿತರಾಗಿದ್ದಾರೆ. ಆದ್ದರಿಂದ ಭೋಲಾನಾಥನನ್ನು ನೆನಪು ಮಾಡುತ್ತಾರೆ. ಅವರು ರಾವಣ ಸಂಪ್ರದಾಯದವರು, ಇವರು ರಾಮ ಸಂಪ್ರದಾಯದವರಾಗಿದ್ದಾರೆ. ನಮ್ಮ ರಕ್ಷಕ ಯಾರೆಂಬುದು ಭಕ್ತರಿಗೆ ಗೊತ್ತಿಲ್ಲ. ಭೋಲಾನಾಥ್ ರಕ್ಷಕನಾಗಿದ್ದಾರೆ ಎಂದು ಭಲೆ ಹಾಡುತ್ತಾರೆ, ಆದರೆ ಏನು ರಕ್ಷಣೆ ಮಾಡುತ್ತಾರೆಂದು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ಭೋಲಾನಾಥ ಶಿವತಂದೆಯು ಹಾಳಾಗಿರುವುದನ್ನು ಸುಧಾರಣೆ ಮಾಡುವವರಾಗಿದ್ದಾರೆ. ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಪ್ರಪಂಚದವರಿಗೇ ತಿಳಿದಿಲ್ಲ. ಭಗವಂತನ ಬಗ್ಗೆ ತಿಳಿದಿದ್ದರೆ ಭಗವಂತನ ರಚನೆಯ ಆದಿ ಮಧ್ಯ ಅಂತ್ಯವು ತಿಳಿಯುತ್ತಿತ್ತು. ಆದರೆ ಭಗವಂತನನ್ನಾಗಲಿ ಅವರ ರಚನೆಯನ್ನಾಗಲಿ ತಿಳಿದುಕೊಂಡಿಲ್ಲ. ಆದ್ದರಿಂದ ಇಂತಹ ಮನುಷ್ಯ ಸಂಪ್ರದಾಯಕ್ಕೆ ಅಂಧರೆಂದು ಹೇಳಲಾಗುತ್ತದೆ. ಇನ್ನೊಂದು ಕಡೆ ನೀವು ಇದ್ದೀರಿ, ನಿಮಗೆ ದಿವ್ಯ ದೃಷ್ಟಿ ಸಿಕ್ಕಿದೆ. ಈಗ ನಿಮ್ಮ ಹೆಸರೇ ಆಗಿದೆ ಬ್ರಹ್ಮಕುಮಾರ ಕುಮಾರಿಯರು. ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವೆಂದು ಬೋರ್ಡಿನ ಮೇಲೆ ಹೆಸರಿದೆ. ಕೇವಲ ಬ್ರಹ್ಮಕುಮಾರ ಕುಮಾರಿಯರೇ ಇರಲು ಸಾಧ್ಯವಿಲ್ಲ. ಪ್ರಜಾಪಿತ ಬ್ರಹ್ಮನೂ ಇದ್ದಾರಲ್ಲವೇ. ತಂದೆಯ ಬಳಿ ಕನ್ಯರು ಮತ್ತು ಕುಮಾರರು ಇಬ್ಬರೂ ಇರುತ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಮಂದಿ ಮಕ್ಕಳಿರಲು ಸಾಧ್ಯ. ಅಂದಾಗ ಇವರು ಬೇಹದ್ದಿನ ಪಿತನಾಗಿದ್ದಾರೆ. ತಿಳಿದುಕೊಳ್ಳಬೇಕು. ಇದನ್ನು ತಿಳಿದುಕೊಂಡಿದ್ದರೆ ಬ್ರಹ್ಮ ವಿಷ್ಣು ಶಂಕರನನ್ನು ರಚಿಸುವವರು ತಂದೆಯೇ ಆಗಿದ್ದಾರೆ. ಅವರಿಗೆ ನಿರಾಕಾರನೆಂದು ಹೇಳಲಾಗುತ್ತದೆ. ಇವರು ಬೇಹದ್ದಿನ ತಂದೆಯಾದರೂ ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಎಲ್ಲವೂ ಇವರ ರಚನೆಯಾಗಿದೆ. ಎಲ್ಲ ಮನುಷ್ಯ ಮಾತ್ರರು ವಾಸ್ತವದಲ್ಲಿ ಶಿವವಂಶೀಯರಾಗಿದ್ದಾರೆ. ನೀವೀಗ ಬಂದು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಇದು ಹೊಸ ರಚನೆಯಾಗಿದೆ. ಪರಮಪಿತ ಪರಮಾತ್ಮನು ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಆದ್ದರಿಂದ ನಿಮಗೆ ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಲಾಗುತ್ತದೆ. ಇಷ್ಟೊಂದು ಮಂದಿ ಬೇಹದ್ದಿನ ಮಕ್ಕಳಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುವರು. ಮಕ್ಕಳಿಗೆ ತಿಳಿದಿದೆ, ನಾವು ಬ್ರಹ್ಮಕುಮಾರ ಕುಮಾರಿಯರನ್ನು ಶಿವತಂದೆಯು ದತ್ತು ಮಾಡಿಕೊಂಡಿದ್ದಾರೆ. ಶಿವತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನೀವು ಆತ್ಮರು ನಿರಾಕಾರಿಯಾಗಿದ್ದೀರಿ. ಆದರೆ ಜ್ಞಾನವಂತೂ ಸಾಕಾರದಲ್ಲಿ ಬೇಕಲ್ಲವೇ. ನೀವು ತಿಳಿದುಕೊಂಡಿದ್ದೀರಿ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ಬ್ರಹ್ಮರವರ ಮೂಲಕ ರಚನೆಯು ಇಲ್ಲಿಯೇ ಆಗುತ್ತದೆ. ಇಲ್ಲಿಯೇ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ.
ಇಲ್ಲಿ ಮಗಧ ದೇಶದಲ್ಲಿಯೇ ಜನ್ಮ ತೆಗೆದುಕೊಂಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈ ದೇಶವು ಬಹಳ ಪವಿತ್ರ ಸ್ವರ್ಗವಾಗಿತ್ತು, ಈಗ ಇದಕ್ಕೆ ನರಕ, ಮಗಧ ದೇಶವೆಂದು ಹೇಳಲಾಗುತ್ತದೆ. ನಂತರ ಸ್ವರ್ಗವಾಗುವುದು. ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಶಿವತಂದೆಯು ನಮಗೆ ರಾಜಯೋಗವನ್ನು ಕಲಿಸಿ ಪವಿತ್ರರನ್ನಾಗಿ ಮಾಡುತ್ತಾರೆ. ಪತಿತ ಪಾವನ ಭಕ್ತರ ರಕ್ಷಕ ಭಗವಂತನೆಂದು ಹಾಡುತ್ತಾರೆ. ಭಕ್ತರೇ ಕೂಗುತ್ತಾರೆ, ಪತಿತರಾಗಿದ್ದರೂ ಸಹ ತಮ್ಮನ್ನು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಪತಿತರಾಗಿದ್ದರೆ ಸತ್ಯುಗಕ್ಕೆ ಪಾವನ ಪ್ರಪಂಚವೆಂದು, ಕಲಿಯುಗಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ತಂದೆಯು ನಿಮಗೆ ಎಲ್ಲ ಸತ್ಯ ಮಾತುಗಳನ್ನು ತಿಳಿಸುತ್ತಾರೆ. ಲಕ್ಷಾಂತರ ವರ್ಷಗಳ ವಸ್ತು ಯಾವುದೂ ಇರುವುದಿಲ್ಲ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಕಲಿಯುಗವು ಇನ್ನೂ ಚಿಕ್ಕ ಮಗುವಾಗಿದೆ ಎಂದು ತಿಳಿಯುತ್ತಾರೆ ಮತ್ತು ನೀವು ತಿಳಿದುಕೊಂಡಿದ್ದೀರಿ, ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಅಂಧಕಾರ ಮತ್ತು ಪ್ರಕಾಶತೆಯ ವರ್ಣನೆಯನ್ನು ಸಂಗಮದಲ್ಲಿಯೇ ಮಾಡಲಾಗುತ್ತದೆ. ನೀವೀಗ ಘೋರ ಪ್ರಕಾಶದಲ್ಲಿ ಬಂದಿದ್ದೀರಿ. ಸತ್ಯುಗದಲ್ಲಿ ನೀವು ಈ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಈ ಜ್ಞಾನವೇ ಇರುವುದಿಲ್ಲ. ಈ ಸಮಯದಲ್ಲಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಸತ್ಯುಗದಲ್ಲಿ ಸೂರ್ಯವಂಶಿ ಮನೆತನದವರಾಗಿದ್ದಿರಿ, ಮತ್ತೆ ಅಂತ್ಯದಲ್ಲಿ ಬಂದು ಶೂದ್ರವಂಶೀಯರಾಗಿದ್ದಿರಿ, ಈಗ ಮತ್ತೆ ಬ್ರಾಹ್ಮಣ ವಂಶಿಗಳಾಗಿದ್ದಿರಿ. ನೀವೀಗ ಸರ್ವೋತ್ತಮ ಬ್ರಾಹ್ಮಣ ಕುಲದವರಾಗಿದ್ದಿರಿ, ಅತ್ಯುತ್ತಮರಾಗಿದ್ದಿರಿ. ಇದು ಈಶ್ವರೀಯ ಕುಲವಲ್ಲವೇ? ತಂದೆಯ ಬಳಿ ಬರುತ್ತಾರೆ. ಆಗ ತಂದೆಯು ಯಾರ ಬಳಿ ಬಂದಿದ್ದೀರಿ ಎಂದು ಕೇಳಿದಾಗ ತಂದೆಯ ಬಳಿ ಎಂದು ಹೇಳುತ್ತಾರೆ. ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಎಲ್ಲ ಸಾಲಿಗ್ರಾಮ್ಗಳ ತಂದೆ ಒಬ್ಬರೇ ಶಿವನಾಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವು ಹನಿಯುತ್ತಿರುತ್ತದೆ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ, ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ನಿರಾಕಾರ ತಂದೆಯು ಆಸ್ತಿಯನ್ನು ಸಾಕಾರದ ಮೂಲಕವೇ ಕೊಡುವರಲ್ಲವೇ? ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಈಗ ತಂದೆಯು ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಭವ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈ ದೇಹವು ವಿನಾಶಿ, ಆತ್ಮವು ಅವಿನಾಶಿಯಾಗಿದೆ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ದೇಹವಲ್ಲ. ದೇಹವಂತೂ ಬದಲಾಗುತ್ತಿರುತ್ತದೆ, ಮತ್ತೆ ಅನ್ಯ ಮಿತ್ರ ಸಂಬಂಧಿಗಳು ಸಿಗುತ್ತಾರೆ. ಪರಮಪಿತ ಪರಮಾತ್ಮನ ಮೂಲಕ ಈಗ ಆತ್ಮವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ನೀವೇ ಕೇಳಿದ ನಂತರ ಧಾರಣೆ ಮಾಡಿಕೊಳ್ಳುತ್ತೀರಿ. ನಿಮ್ಮ ಆತ್ಮದಲ್ಲಿ ಸಂಸ್ಕಾರವಿದೆ, ಶರೀರದ ಸಂಸ್ಕಾರವೆಂದು ಹೇಳುವುದಿಲ್ಲ. ಸಂಸ್ಕಾರವು ಆತ್ಮದಲ್ಲಿಯೇ ಇರುತ್ತದೆ. ನಿಮ್ಮ ಆತ್ಮನ ಸಂಸ್ಕಾರವು ತಮೋಪ್ರಧಾನವಾಗಿದೆ, ಅದನ್ನು ಈಗ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಕಾಯ ಕಲ್ಪತರು ಎಂದು ಹೇಳಲಾಗುತ್ತದೆ. ಕಾಯವು ಕಲ್ಪವೃಕ್ಷದ ಸಮಾನ ಆಗುತ್ತದೆ, ದೀರ್ಘಾಯುಸ್ಸು ಇರುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಇಲ್ಲಂತೂ ಆಯುಸ್ಸು ಬಹಳ ಕಡಿಮೆ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಕುಳಿತಿದ್ದಂತೆ ಅಕಾಲ ಮೃತ್ಯುವಾಗಿ ಬಿಡುತ್ತದೆ. ನೀವೀಗ ಕಾಲದ ಮೇಲೆ ಜಯ ಗಳಿಸುತ್ತೀರಿ. ಅಲ್ಲಿ ಕಾಲವೆಂದು ಕಬಳಿಸುವುದಿಲ್ಲ, ಅಕಾಲದಲ್ಲಿ ಶರೀರ ಬಿಡುವುದಿಲ್ಲ. ಈಗ ಈ ಶರೀರಕ್ಕೆ ವಯಸ್ಸಾಯಿತು, ಇದನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳಬೇಕೆಂದು ತಿಳಿದುಕೊಂಡಿರುತ್ತೀರಿ. ಶರೀರ ಬಿಡುವ ಸಮಯದಲ್ಲಿಯೂ ಅಲ್ಲಿ ವಾದ್ಯಗಳು ಮೊಳಗುತ್ತವೆ, ಜನ್ಮ ಪಡೆಯುವ ಸಮಯದಲ್ಲಿಯೂ ಮೊಳಗುತ್ತವೆ. ಅಲ್ಲಿ ಅಳುವ ಮಾತೇ ಇರುವುದಿಲ್ಲ. ನಿಮಗೆ ಭ್ರಮರಿಯ ಉದಾಹರಣೆಯನ್ನು ತಿಳಿಸಲಾಗುತ್ತದೆ. ನೀವು ಬ್ರಾಹ್ಮಣಿಯರಾಗಿದ್ದಿರಿ. ಬ್ರಾಹ್ಮಣಿ ಮತ್ತು ಭ್ರಮರಿಯ ರಾಶಿಯು ಹೋಲುತ್ತದೆ. ಯಾವ ಕೆಲಸವನ್ನು ಭ್ರಮರಿ ಮಾಡುತ್ತದೆಯೋ ಅದನ್ನೇ ನೀವು ಮಾಡುತ್ತೀರಿ. ಅದ್ಭುತವಲ್ಲವೇ? ಭ್ರಮರಿಯ ಉದಾಹರಣೆ, ಸರ್ಪದ ಉದಾಹರಣೆ, ಆಮೆಯ ಉದಾಹರಣೆ ಎಲ್ಲವೂ ಶಾಸ್ತ್ರಗಳಲ್ಲಿವೆ. ಸನ್ಯಾಸಿಗಳು ಸಹ ಈ ಉದಾಹರಣೆ ತಿಳಿಸುತ್ತಾರೆ. ಈಗ ನೀವು ಮಕ್ಕಳು ತಂದೆಯ ಮೂಲಕ ಇದೆಲ್ಲವನ್ನು ತಿಳಿದುಕೊಳ್ಳುತ್ತಿದ್ದೀರಿ. ಅದಂತೂ ಭಕ್ತಿ ಮಾರ್ಗವಾಯಿತು. ಕಳೆದು ಹೋದುದರ ಗಾಯನ ಮಾಡುವುದು
ಇದು ಮತ್ತೆ ನಂತರದಲ್ಲಿ ಗಾಯನವಾಗುತ್ತದೆ. ಈ ಸಮಯದಲ್ಲಿಯೇ ತಂದೆಯು ಈ ತನುವಿನಲ್ಲಿ ಬರುತ್ತಾರೆ. ಈ ಬ್ರಹ್ಮರವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ, ಅದಂತೂ ಅಂಧಶ್ರದ್ಧೆಯಾಗುತ್ತದೆ. ಇಂತಹ ಮನುಷ್ಯರೂ ಇದ್ದಾರೆ. ರಾಮನನ್ನು ಕೃಷ್ಣನನ್ನು ಭಗವಂತನೆಂದು ತಿಳಿಯುತ್ತಾರೆ. ಕೃಷ್ಣನಿಗೂ ರಾಮನಿಗೂ ಸರ್ವವ್ಯಾಪಿ ಹೇಳಿಬಿಡುತ್ತಾರೆ. ಕೆಲವರು ಕೃಷ್ಣ ಪಂಥದವರು, ಕೆಲವರು ರಾಧೆಯ ಪಂಥದವರು ಇರುತ್ತಾರೆ. ರಾಧೆಯ ಪಂಥದವರು ಎಲ್ಲಿ ನೋಡಿದರಲ್ಲಿ ರಾಧೆಯೇ ರಾಧೆ ಎಂದು ಹೇಳುತ್ತಾರೆ. ಕೃಷ್ಣ ಪಂಥದವರು ಎಲ್ಲ ಕಡೆಯೂ ಕೃಷ್ಣನೇ ಕೃಷ್ಣನಿದ್ದಾನೆಂದು, ರಾಮ ಪಂಥದವರು ರಾಮನೇ ರಾಮನಿದ್ದಾನೆಂದು ಹೇಳುತ್ತಾರೆ. ರಾಮನು ಕೃಷ್ಣನಿಗಿಂತ ದೊಡ್ಡವನೆಂದು ತಿಳಿಯುತ್ತಾರೆ, ಏಕೆಂದರೆ ರಾಮನನ್ನು ತ್ರೇತಾಯುಗದಲ್ಲಿ ಕೃಷ್ಣನನ್ನು ದ್ವಾಪರ ಯುಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಎಷ್ಟೊಂದು ಅಜ್ಞಾನವಿದೆ. ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಎಷ್ಟೊಂದು ಮಂದಿ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆಂದ ಮೇಲೆ ಅವಶ್ಯವಾಗಿ ಬೇಹದ್ದಿನ ತಂದೆಯೂ ಇರುವರು. ನೀವು ಯಾರೊಂದಿಗಾದರೂ ಕೇಳಿರಿ, ಪ್ರಜಾಪಿತ ಬ್ರಹ್ಮನ ಹೆಸರನ್ನು ಎಂದಾದರೂ ಕೇಳಿದ್ದೀರಾ? ತಂದೆಯು ಸ್ವರ್ಗದ ಹೊಸ ರಚನೆಯನ್ನು ರಚಿಸಿದ್ದಾರೆ. ಬ್ರಹ್ಮರವರ ಮೂಲಕ ಬ್ರಾಹ್ಮಣರೆಂದು ಗಾಯನವಿದೆ. ಎಲ್ಲಿಯವರೆಗೆ ನೀವೆಲ್ಲ ಬ್ರಾಹ್ಮಣರು ಬ್ರಹ್ಮ ಮುಖವಂಶಾವಳಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ತಾತನಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಬೇಹದ್ದಿನ ಮಕ್ಕಳು ಬೇಹದ್ದಿನ ಆಸ್ತಿಯನ್ನು ತಂದೆಯಿಂದಲೇ ತೆಗೆದುಕೊಳ್ಳುತ್ತೀರಿ. ಅವಶ್ಯವಾಗಿ ತೆಗೆದುಕೊಂಡಿದ್ದೀರಿ. ಸ್ವರ್ಗವಾಸಿಗಳಾಗಿದ್ದೀರಿ, ಈಗ ನರಕವಾಸಿಗಳಾಗಿ ಬಿಟ್ಟಿದ್ದೀರಿ. ಈಗ ಪುನಃ ಪ್ರಜಾಪಿತ ಬ್ರಹ್ಮರವರ ಮೂಲಕ ಪರಮಪಿತ ಪರಮಾತ್ಮನು ವಿಷ್ಣುಪುರಿ ಸ್ವರ್ಗವನ್ನು ರಚಿಸಿದ್ದಾರೆ. ಎಷ್ಟೊಂದು ಸಹಜವಾಗಿದೆ. ಶಿವತಂದೆಯು ಕೇಳುತ್ತಾರೆ, ಮೊದಲು ನಿಮಗೆ ಈ ಜ್ಞಾನವಿತ್ತೆ? ಇವರು ಅಂದರೆ ಬ್ರಹ್ಮ ಆತ್ಮವು ಹೇಳುತ್ತದೆ, ನನ್ನಲ್ಲಿಯೂ ಈ ಜ್ಞಾನವಿರಲಿಲ್ಲ. ನಾನು ಸಹ ವಿಷ್ಣುವಿನ ಪೂಜಾರಿಯಾಗಿದ್ದೆನು. ನಾನು ಪೂಜ್ಯನಾಗಿದ್ದನು, ಈಗ ಬಂದು ಪೂಜಾರಿಯಾಗಿದ್ದೇನೆ. ಈಗ ಪುನಃ ತಂದೆಯು ಬಂದು ಪೂಜಾರಿಯಿಂದ ಪೂಜ್ಯ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿ ಇರಬೇಕು. ಪರಮಪಿತ ಪರಮಾತ್ಮನು ಬಂದು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಮನುಷ್ಯರು ಮನುಷ್ಯರನ್ನು ದತ್ತು ಮಾಡಿಕೊಳ್ಳುತ್ತಾರಲ್ಲವೇ? ಯಾರಿಗೆ ತಮ್ಮ ಮಕ್ಕಳಿರುವುದಿಲ್ಲವೋ ಅವರು ದತ್ತು ಮಾಡಿಕೊಳ್ಳುತ್ತಾರಲ್ಲವೇ? ಇಂಥವರು ಅನೇಕರಿದ್ದಾರೆ. ಈಗ ತಂದೆಗೆ ತಿಳಿದಿದೆ, ನನ್ನ ಮಕ್ಕಳೆಲ್ಲರೂ ರಾವಣನಿಗೆ ವಶವಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಬಂದು ಪುನಃ ದತ್ತು ತೆಗೆದುಕೊಳ್ಳಬೇಕಾಗುತ್ತದೆ. ಬ್ರಹ್ಮರವರ ಮೂಲಕ ತನ್ನ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಇದು ಎಷ್ಟು ಅದ್ಭುತವಾಗಿದೆ. ಶಿವತಂದೆಯು ನಮ್ಮನ್ನು ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಂಡಿದ್ದಾರೆಂದು ನೀವೇ ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುವುದಕ್ಕಾಗಿ ನೀವು ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದೇನೆ. ಈ ಬ್ರಹ್ಮರವರಂತೂ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಈ ಪ್ರಜಾಪಿತ ಬ್ರಹ್ಮನು ಮನುಷ್ಯನಲ್ಲವೇ? ಮನುಷ್ಯರು ಈ ಜ್ಞಾನವನ್ನು ಕೊಡುವುದಿಲ್ಲ. ಜ್ಞಾನಸಾಗರ ನಿರಾಕಾರ ಪರಮಪಿತ ಪರಮಾತ್ಮನೇ ಕುಳಿತು ಈ ಜ್ಞಾನವನ್ನು ಕೊಡುತ್ತಾರೆ. ಬ್ರಹ್ಮನಿಗಾಗಲಿ ವಿಷ್ಣುವಿಗಾಗಲಿ ಜ್ಞಾನಸಾಗರನೆಂದು ಹೇಳಲಾಗುವುದಿಲ್ಲ. ಈ ಮೂವರ ಮಹಿಮೆಯು ಭಿನ್ನವಾಗಿದೆ. ಜ್ಞಾನಸಾಗರ ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರು ಅವರನ್ನು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿಯೂ ಅವರು ಲಿಬರೇಟರ್ ಆಗಿದ್ದಾರೆಂದು ಹೇಳುತ್ತಾರೆ. ಯಾರಿಂದ ದುಃಖವು ಸಿಗುತ್ತದೆಯೋ ಅವರಿಂದ ಲಿಬರೇಟ್ ಮಾಡಲಾಗುತ್ತದೆ. ತಂದೆಯು ಸಹ ಇಲ್ಲಿ ಬಂದು ರಾವಣನಿಂದ ಲಿಬರೇಟ್ ಮಾಡುತ್ತಾರೆ. ರಾವಣ ರಾಜ್ಯವು ಇಲ್ಲಿಯೇ ಆಗಿದೆ. ಇಲ್ಲಿಯೇ ರಾವಣನನ್ನು ಸುಡುತ್ತಾರೆ. ಸುಟ್ಟು ಮತ್ತೆ ಹೇಳುತ್ತಾರೆ, ಚಿನ್ನದ ಲಂಕೆಯನ್ನು ಲೂಟಿ ಮಾಡಲು ಹೋಗುತ್ತೇವೆ. ಅವರಿಗೆ ಏನೂ ತಿಳಿದಿಲ್ಲ. ರಾವಣನೆಂದರೆ ಏನು, ಯಾವಾಗಿನಿಂದ ಶತ್ರುವಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡಿಲ್ಲ. ರಾಮನ ಸೀತೆಯ ಅಪಹರಣವಾಯಿತು ಎಂದು ತಿಳಿಯುತ್ತಾರೆ. ಆದರೆ ನಾವೆಲ್ಲರೂ ಸೀತೆಯರಾಗಿದ್ದೇವೆ. ನಾವು ರಾವಣನ ಬಂಧನದಲ್ಲಿ ಸಿಲುಕಿದ್ದೇವೆಂದು ತಿಳಿದುಕೊಳ್ಳುವುದಿಲ್ಲ.
ಈ ಜ್ಞಾನವು ಯಾರಲ್ಲಿಯೂ ಇಲ್ಲ. ಕುಳಿತು ಕಥೆಗಳನ್ನು ತಿಳಿಸುತ್ತಾರೆ. ಶಿವತಂದೆಯು ಹೇಳುತ್ತಾರೆ, ನಾನು ದೂರ ದೇಶದ ನಿವಾಸಿ, ಈ ಪರದೇಶದಲ್ಲಿ ಬಂದಿದ್ದೇನೆ. ಇದು ಪತಿತ ಹಳೆಯ ಪ್ರಪಂಚವಲ್ಲವೇ? ಇದು ರಾವಣನ ಪ್ರಪಂಚವಾಗಿದೆ. ಹೇ ತಂದೆಯೇ, ಬಂದು ನಾವು ಪತಿತರಾಗಿ ಬಿಟ್ಟಿದ್ದೇವೆಂದು ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪಾವನರನ್ನಾಗಿ ಮಾಡಲು ಈ ಪತಿತ ಪ್ರಪಂಚದಲ್ಲಿ ಬರಬೇಕಾಗುತ್ತದೆ. ಮತ್ತು ಯಾರು ಮೊಟ್ಟ ಮೊದಲ ನಂಬರಿನಲ್ಲಿ ಪಾವನರಾಗಿದ್ದರೋ, ಯಾರು ಸುಂದರನಾಗಿದ್ದರೋ ಅವರೇ ಶ್ಯಾಮನಾಗಿದ್ದಾರೆ. ಅವರ ತನುವಿನಲ್ಲಿಯೇ ಬರುತ್ತೇನೆ. ಎಷ್ಟು ಅದ್ಭುತ ಮಾತುಗಳಾಗಿವೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೇಳುತ್ತಾರೆ. ಇದು ಯಾರಿಗೂ ತಿಳಿದಿಲ್ಲ. ಒಬ್ಬ ಕೃಷ್ಣನಿಗೆ ಸರ್ಪವು ಕಚ್ಚಿತೆ. ಸತ್ಯುಗದಲ್ಲಿ ಸರ್ಪ ಇತ್ಯಾದಿಗಳಿರುತ್ತವೆ. ತಂದೆಯು ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ನನ್ನ ಕಾರಣ ಪವಿತ್ರರಾಗಿ ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ. ಅಲಿಫ್ನನ್ನು ನೆನಪು ಮಾಡಿದರೆ ಬಾದಶಾಹಿಯಾಗಿ ನಿಮ್ಮದಾಗುವುದು. ಇದು ಸಹಜ ರಾಜಯೋಗ, ಸಹಜ ರಾಜ್ಯ ಭಾಗ್ಯವಾಗಿದೆ. ಮಗು ಜನ್ಮ ಪಡೆದನೆಂದರೆ ಆಸ್ತಿಗೆ ಹಕ್ಕುದಾರನಾಗಲು. ಇಲ್ಲಿಯೂ ಸಹ ಮಕ್ಕಳು ತಿಳಿದುಕೊಂಡಿದ್ದಿರಿ, ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂದಮೇಲೆ ಸ್ವರ್ಗದ ರಾಜ್ಯ ಭಾಗ್ಯಕ್ಕೆ ನಾವು ಹಕ್ಕುದಾರರಾಗಿದ್ದೇವೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿ ಬಿಟ್ಟಿದ್ದೀರಿ. ಈಗ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ. ಯೋಗ ಮತ್ತು ಜ್ಞಾನವನ್ನು ಕಲಿಸುವುದರಲ್ಲಿ 1 ಸೆಕೆಂಡ್ ಹಿಡಿಸುತ್ತದೆ. ಮಗುವಿನ ಜನ್ಮವಾಯಿತು ಎಂದರೆ ವಾರಸುದಾರನೆಂಬ ನಿಶ್ಚಯ ಮಾಡಿಕೊಳ್ಳುವರು. ನೀವು ತಂದೆಯವರಾಗಿದ್ದೀರಿ ಎಂದ ಮೇಲೆ ರಾಜಧಾನಿಯು ಆಸ್ತಿಯು ನಿಮ್ಮದಾಗಿದೆ. ಆದರೆ ಎಲ್ಲರೂ ರಾಜಾರಾಣಿಯಾಗುವುದಿಲ್ಲ. ಇದು ರಾಜಯೋಗವಾಗಿದೆ. ರಾಜಾರಾಣಿ, ಪ್ರಜೆ, ಸಾಹುಕಾರರು, ಬಡವರು ಎಲ್ಲರೂ ಬೇಕು. ಆದ್ದರಿಂದ ರುದ್ರಮಾಲೆಯ ಮಾಡಲ್ಪಟ್ಟಿದೆ. ಯಾವುದನ್ನು ಭಕ್ತಿ ಮಾರ್ಗದಲ್ಲಿ ಜಪಿಸುತ್ತಾರೆ. ನಾವು ರಾಜಯೋಗವನ್ನು ಕಲಿಯಲು ಬಂದಿದ್ದೇವೆ. ಮಾತಾಪಿತರನ್ನು ಫಾಲೋ ಮಾಡಿ. ಮೊಟ್ಟ ಮೊದಲು ಸೂರ್ಯವಂಶಿ, ನಂತರ ಚಂದ್ರವಂಶಿಯರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದಿರಿ. ಯಾರು ಮಾತಾಪಿತರನ್ನು ಫಾಲೋ ಮಾಡಿ ಸಿಂಹಾಸನಾಧೀಶರಾಗುವರೋ ಅವರೇ ಸುಪುತ್ರರು. ತೀವ್ರ ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ ಎಂದು. ಆದರೆ ಮಾಡುವುದೇ ಇಲ್ಲ. ಶ್ರೀಮತದಂತೆ ನಡೆಯುವುದಿಲ್ಲ. ಒಳಗೆ ಸತ್ಯತೆ ಇಲ್ಲ. ಹೃದಯವು ಸತ್ಯವಾಗಿದ್ದರೆ ಶ್ರೀಮತದಂತೆ ನಡೆಯುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಶ್ರೀಮತದ ಅನುಸಾರವೇ ನಿಮಗೆ ತಾತನಿಂದ ಆಸ್ತಿಯು ಸಿಗುತ್ತದೆ. ಬ್ರಹ್ಮನು ಸ್ವರ್ಗದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ತಾತನ ಸಂಪಾದನೆಯ ಮೇಲೆ ಮೊಮ್ಮಕ್ಕಳ ಅಧಿಕಾರವಿರುತ್ತದೆ. ತಂದೆಯ ಸಂಪಾದನೆ ಮಕ್ಕಳು ಭಾಗಿದಾರರಾಗುತ್ತಾರೆ. ಅಂದಾಗ ಹಕ್ಕುದಾರರಾಗಿದ್ದಾರೆ. ಇಲ್ಲಿ ನಿಮಗೆ ಶಿವತಂದೆಯಿಂದ ಆಸ್ತಿಯು ಸಿಗುತ್ತದೆ. ತಂದೆಯಿಂದಲೇ ಜ್ಞಾನ ರತ್ನಗಳು ಸಿಗುತ್ತವೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣರೇ ಮತ್ತೆ ದೇವಿ ದೇವತೆಗಳಾಗುತ್ತೇವೆ. ಜಗದಂಬೆ ಯಾರಾಗಿದ್ದಾರೆ? ತಂದೆಯು ತಿಳಿಸುತ್ತಾರೆ, ಇವರು ಬ್ರಾಹ್ಮಣಿಯರಾಗಿದ್ದರು, ಜ್ಞಾನೇಶ್ವರಿಯಾಗಿದ್ದರು. ಇವರೇ ನಂತರ ರಾಜೇಶ್ವರಿಯಾಗುತ್ತಾರೆ. ನೀವು ಸಹ ಆ ರೀತಿ ಆಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಆತ್ಮದಲ್ಲಿರುವ ತಮೋಪ್ರಧಾನತೆಯ ಸಂಸ್ಕಾರವನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನರಾಗಬೇಕಾಗಿದೆ. ತಂದೆಯಿಂದ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಲು ಸದಾ ಸುಪುತ್ರರಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ. ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕಾಗಿದೆ. ಮಾತಾ ಪಿತರನ್ನು ಪೂರ್ಣ ಫಾಲೋ ಮಾಡಬೇಕಾಗಿದೆ.
ಜ್ಞಾನ ರತ್ನಗಳ ದಾನವನ್ನು ಮಾಡುತ್ತಿರಬೇಕಾಗಿದೆ. ವರದಾನ: ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ. ಹೇಗೆ ನಿರಂತರ ಯೋಗಿಯಾಗಿದ್ದಿರಿ ಹಾಗೆ ನಿರಂತರ ವಿಜಯಿಯಾಗಿರಿ. ಇದರಿಂದ ಸತ್ಯ ಸೇವಾಧಾರಿಯಾಗಿ ಬಿಡುತ್ತೀರಿ. ಏಕೆಂದರೆ ವಿಜಯಿ ಆತ್ಮರನ್ನು ಯಾವಾಗ ಪ್ರತಿಯೊಂದು ಸಂಕಲ್ಪ ಪ್ರತಿ ಹೆಜ್ಜೆಯಲ್ಲಿ ವಿಜಯದ ಅನುಭವ ಮಾಡುತ್ತಾರೆ, ಆ ಪರಿವರ್ತನೆಯನ್ನು ನೋಡುತ್ತಾ ಸ್ವತಃವಾಗಿ ಅನೇಕ ಆತ್ಮರುಗಳು ಸೇವೆಯಾಗುವುದು ಅವರು ನಯನಗಳು ಆತ್ಮೀಯತೆಯ ಅನುಭವ ಮಾಡಿಸುತ್ತದೆ. ಚಲನೆಯು ತಂದೆಯ ಚರಿತ್ರೆಯ ಸಾಕ್ಷಾತ್ಕಾರ ಮಾಡಿಸುತ್ತದೆ. ಮಸ್ತಕದಿಂದ ಮಸ್ತಕಮಣಿಯ ಸಾಕ್ಷಾತ್ಕಾರವಾಗುತ್ತದೆ. ಈ ರೀತಿ ತಮ್ಮ ಅವ್ಯಕ್ತ ಚೆಹರೆಯಿಂದ ಸೇವೆ ಮಾಡುವಂತಹ ವಿಶೇಷ ಆತ್ಮನನ್ನೇ ಸತ್ಯ ಸೇವಾಧಾರಿ ಎಂದು ಹೇಳಲಾಗುತ್ತದೆ. ಸ್ಲೋಗನ್: ವಿಶೇಷತೆಗಳು ಅಥವಾ ಗುಣವು ದಾತನ ಕೊಡುಗೆಯಾಗಿದೆ. ದಾತನನ್ನು ನೋಡಿ ವ್ಯಕ್ತಿಯನ್ನಲ್ಲ. ಅವ್ಯಕ್ತ ಸೂಚನೆಗಳು: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಂ ಆಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ. ಸದಾ ಅಚಲ ಅಡೋಲರಾಗಿ ಇರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ಯಂ ಶಿವಂ ಸುಂದರಂ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.